ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಇನ್ನೊಂದು ರೀತಿಯ ಫ್ಲವರ್ ಡಿಸೈನ್ ಹೇಗೆ ಮಾಡೋದು ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನನ್ನ ಇನ್ನೂ ಅನೇಕ ಕುಚ್ಚು ಮತ್ತೆ ಕ್ರೋಶಾ ಡಿಸೈನ್ಗಳಿಗೋಸ್ಕರ ನೀವು ನನ್ನ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟ್ ನ ಚೆಕ್ ಮಾಡಬಹುದು. ಅದರಲ್ಲಿ ನಿಮ್ಗೆ ಸಿಗುತ್ತೆ. ಅಕಸ್ಮಾತ್ ನಿಮ್ಗೆ ಪ್ಲೇ ಲಿಸ್ಟ್ ಸಿಗ್ತಾ ಇಲ್ಲ ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಚೆಕ್ ಮಾಡಬಹುದು. ಬನ್ನಿ ಡಿಸೈನ್ ಸ್ಟಾರ್ಟ್ ಮಾಡೋಣ. ಇದಕ್ಕೆ ಬೇಕಾಗಿರುವಂತಹ ಮೆಟೀರಿಯಲ್ಸ್ 10 ನಂಬರ್ ಕ್ರೋಶಾ ನೀಡಲು, 2 ಕಲರ್ ದಾರ, 5 ಎಳೆ ಅಥವಾ 6 ಎಳೆ ಯಾವ್ದು ಬೇಕಾದ್ರೂ ನೀವು ತಗೋಬಹುದು. ಮತ್ತೆ ಈ ಉದ್ದ ಬೀಡ್ಸ್ ಅಂದ್ರೆ ಗೋಧಿ ಬೀಡ್ಸ್ ಅಂತಾನೂ ಕರೀತಾರೆ ಇದನ್ನ. ಮೊದಲಿಗೆ ದಾರನ ಬಟ್ಟೆಗೆ ಈ ತರ ಲಾಕ್ ಮಾಡಿಕೊಂಡು 1 2 3 4 ಚೈನ್ ಹಾಕೊಳ್ಳೋಣ. 4 ಚೈನ್ ಹಾಕೊಂಡು ಅದೆಲ್ಲಿ ಬರುತ್ತೋ ಅಲ್ಲಿ ನೋಡಿಕೊಂಡು ಸಿಂಗಲ್ ಕ್ರೋಶದಲ್ಲಿ ಈ ತರ ಲಾಕ್ ಮಾಡ್ಕೊಳ್ಳಿ. ಮತ್ತೆ 1 2 3 4 ಚೈನು, ಮತ್ತೆ ಅದೆಲ್ಲಿ ಬರುತ್ತಲ್ಲಿ ನೋಡಿಕೊಂಡು ಸಿಂಗಲ್ ಕ್ರೋಶದಲ್ಲಿ ಲಾಕ್. ಮತ್ತಿವಾಗ ಈ ದಾರನ ತಕ್ಕೊಳ್ಳೋಣ. ನೋಡಿ, ಈ ಬೀಡ್ನ ಹಾಕೊಂಡು ದಾರಕ್ಕೆ ಸೇರಿಸ್ಕೊಳ್ಳೋಣ. ಇವಾಗ ಇದನ್ನ ಈ ತರ ಲಾಕ್ ಮಾಡಿ ಅದೆಲ್ಲಿ ಬರುತ್ತೋ ಅಲ್ಲಿ ನೋಡ್ಕೊಂಡು ನೀವು ಮತ್ತೆ ಬಟ್ಟೆಗೆ ಸಿಂಗಲ್ ಕ್ರೋಶದಲ್ಲಿ ಈ ತರ ಲಾಕ್ ಮಾಡಬೇಕು. ಮತ್ತೆ 1 2 3 4 ಚೈನು, ಮತ್ತೆ ಸಿಂಗಲ್ ಕ್ರೋಶದಲ್ಲಿ ಈ ತರ ಲಾಕು. ಮತ್ತೆ 1 2 3 4 ಮತ್ತೆ ಸಿಂಗಲ್ ಕ್ರೋಶದಲ್ಲಿ ಅದೆಲ್ಲಿ ಬರುತ್ತೋ ಅಲ್ಲಿ ನೋಡಿಕೊಂಡು ಈ ತರ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು 4 ಚೈನ್ ಹಾಕೋಬೇಕಾಗುತ್ತೆ. 1 2 3 4 ಮತ್ತೆ ಅದೆಲ್ಲಿ ಬರುತ್ತೋ ಅಲ್ಲಿ ನೋಡಿಕೊಂಡು ಸಿಂಗಲ್ ಕ್ರೋಶದಲ್ಲಿ ಈ ತರ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಈ ದಾರನ ತಕ್ಕೊಳ್ಳೋಣ. ಈ ದಾರನ ತಕ್ಕೊಂಡು ಬೀಡ್ ಹಾಕೊಳ್ಳೋಣ. ಮತ್ತೆ ಇದನ್ನ ಈ ತರ ಲಾಕ್ ಮಾಡಿಕೊಂಡು ಬೀಡ್ನ ಆ ಬೀಡ್ ಎಲ್ಲಿ ಬರುತ್ತೋ ಅಲ್ಲಿ ನೋಡಿಕೊಂಡು ನೀವು ಸಿಂಗಲ್ ಕ್ರೋಶದಲ್ಲಿ ಈ ತರ ಲಾಕ್ ಮಾಡ್ಕೊಳ್ಳಿ. ಮತ್ತೆ 1 2 3 4 ಮತ್ತೆ ಸಿಂಗಲ್ ಕ್ರೋಶದಲ್ಲಿ ಲಾಕ್. ನೋಡಿ, ಈ ತರ ಹಾಕೋತಾ ಹೋಗ್ಬೇಕು. 4 ಚೈನು, ಮತ್ತೆ 4 ಚೈನು, ಮತ್ತೆ 1 ಬೀಡು, ಮತ್ತೆ 4 ಚೈನ್ ಇರುವಂತದ್ದು 3 4 ಚೈನ್ ಹಾಕೊಂಡಿದ್ದೀನಿ, ಮತ್ತೆ 1 ಬೀಡು, ಮತ್ತೆ 1 4 ಚೈನ್. ಈ ತರ ಹಾಕೋತಾ ಹೋಗ್ಬೇಕು. ನಾನು ಪೂರ್ತಿ ಹಾಕಿ ನಿಮ್ಗೆ ಸೆಕೆಂಡ್ ಸ್ಟೆಪ್ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇವಾಗ ಸೆಕೆಂಡ್ ಸ್ಟೆಪ್ ಅಲ್ಲಿ ನಾನು ಪಿಂಕ್ ಕಲರ್ ದಾರನೇ ತಗೋತಾ ಇದ್ದೀನಿ. ಈ ತರ ಬಟ್ಟೆಗೆ ಲಾಕ್ ಮಾಡಿಕೊಂಡು ನೋಡಿ ಹೀಗೆ. ಮತ್ತೆ ಈ ಚೈನ್ ಕಾಣಿಸ್ತಾ ಇದೆಯಲ್ಲ, ಅದು ಸಾರಿ 1 ನಿಮಿಷ. ಮತ್ತೆ ಇವಾಗ 1 2 3 4 ಚೈನು. 4 ಚೈನ್ ಆದ್ಮೇಲೆ ಈ ಸಿಂಗಲ್ ಕ್ರೋಶೆಟ್ ಕಾಣ್ತಿದ್ಯಾ ನೋಡಿ, ಈ ಫಸ್ಟ್ ಸ್ಟೆಪ್ ಅಲ್ಲಿ ಇರುವಂತ 4 ಚೈನ್ ಆದ್ಮೇಲೆ ಆ ಸಿಂಗಲ್ ಕ್ರೋಶೆಟ್ಗೆ ಒಂದು, ಅದ್ರ ಮೇಲೆ ಅಂದ್ರೆ ಅದ್ರ ಒಳಗೆ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಹಾಕೋಬೇಕಾಗುತ್ತೆ. ಮತ್ತೆ ಇವಾಗ ಈ ಸೆಕೆಂಡ್ ಸ್ಟೆಪ್ ಅಲ್ಲಿ ಈ 4 ಚೈನ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ ಇನ್ನೊಂದು ಸಿಂಗಲ್ ಕ್ರೋಶೆಟ್. ಇವಾಗ ಆರ್ಚ್ ಹಾಕೊಳ್ಳೋಣ. ಆರ್ಚ್ ಹಾಕೊಳ್ಳೋಕೆ ಮುಂಚೆ ನೋಡಿ, ಇವಾಗ ಹೇಗೆ ಹಾಕೊಳ್ಳೋದು ಆರ್ಚ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಇಲ್ಲೇನು ನಾನು ಚೈನ್ ಹಾಕಿಲ್ಲ. ಈ ಬೀಡ್ ಮೇಲೆ ನಾನು ಚೈನ್ ಹಾಕ್ತೇನೆ, ಹಾಗೆ ಆರ್ಚ್ ಹಾಕೋತಾ ಇದೀನಿ. ಈ ಬೀಡ್ ಹಿಂದೆಗಡೆ ಒಂದು ದಾರ ಇದೆ ನೋಡಿ, ಕಾಣಿಸ್ತಾ ಇದೆ ಅನ್ಸುತ್ತೆ ನಿಮ್ಗೆ, ಗೊತ್ತಾಗ್ತದೆ ಅಲ್ಲ. ಆ ಬೀಡ್ಗೆ ನಾನು ಇವಾಗ ಆರ್ಚ್ ಹಾಕೋತೀನಿ. ಸಾರಿ, ಆ ಬೀಡ್ ಕೆಳಗಡೆ ಇರುವಂತ ದಾರಕ್ಕೆ ನಾನು
ಆರ್ಚ್ ಹಾಕೋತಾ ಇದ್ದೀನಿ ನೋಡಿ. ಹೀಗೆ ಆ ಬೀಡ್ ಕೆಳಗಡೆ ಇರೋವಂಥ ದಾರದಲ್ಲಿ ನೋಡಿ ಸ್ವಲ್ಪ ತಕ್ಕೊಂಬಿಡಿ. ಇವಾಗ ಆರ್ಚ್ ಹಾಕೊಳ್ಳೋಣ, ಎಳೆದು ಈ ಥರ ಆರ್ಚ್ ಹಾಕೊಳ್ಳೋಣ. ಒಂದು ಡಬಲ್ ಕ್ರೋಶೆಟ್ ಆಯಿತು, ಮತ್ತೆ ಇನ್ನೊಂದು ಡಬಲ್ ಕ್ರೋಶೆಟ್ ಹಾಕೊಳ್ಳೋಣ. ಒಟ್ಟು ಎಷ್ಟು ಬರುತ್ತೋ ಅಷ್ಟು ನೋಡಿಕೊಂಡು 12 ಬರುತ್ತಾ 14 ಬರುತ್ತಾ ಆ ಥರ ನೋಡಿಕೊಂಡು ನಾವು ಡಬಲ್ ಕ್ರೋಶೆಟ್ ಹಾಕೋಬೇಕಾಗುತ್ತೆ. ನಾನಿಲ್ಲಿ 12 ಹಾಕೋತಾ ಇದ್ದೀನಿ. ಮೂರು. ಈ ಥರ ಮಾಡೋದ್ರಿಂದ ನಿಮಗೆ ಮತ್ತೆ ಚೈನ್ ಹಾಕೊಳ್ಳೋ ಅವಶ್ಯಕತೆ ಇರಲ್ಲ. ಮತ್ತೆ ಫಸ್ಟಿಂದ ಬಂದು ಚೈನ್ ಹಾಕೋಬೇಕಾಗುತ್ತೆ. ಅವಾಗ ಅದು ಸ್ವಲ್ಪ ರಿಸ್ಕ್ ಆಗುತ್ತೆ, ರಿಸ್ಕ್ ತಪ್ಪುತ್ತೆ ಅಂತಾನೆ ಹೇಳ್ಬೋದು. 1 2 3 ಡಬಲ್ ಕ್ರೋಶೆಟ್ ಆಗಿದೆ. ಈಗ 4 5 6 7 8 9 10 11 12 ಡಬಲ್ ಕ್ರೋಶೆಟ್ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿ ಬಂತು. ನಾರ್ಮಲ್ ಚೈನ್ಗೆ ಆರ್ಚ್ ಹಾಕೋತೀವಲ್ಲ ಆ ತರನೇ ಬಂದಿದೆ, ನೋಡ್ತಾ ಇರ್ಬೋದು ನೀವು. ಇವಾಗ ಈ ಪಕ್ಕದ ಚೈನ್ಗೆ ಬಂದು ನೀವು ಒಂದು ಸಿಂಗಲ್ ಕ್ರೋಶೆಟ್ ಅಲ್ಲಿ ಈ ತರ ಲಾಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು. ಒಂದು ಸಿಂಗಲ್ ಕ್ರೋಶೆಟ್ ಆದ್ಮೇಲೆ ಮತ್ತೆ ಈ ಸಿಂಗಲ್ ಕ್ರೋಶೆಟ್ ಹಾಕೊಂಡಿರ್ತೀವಲ್ಲ ಫಸ್ಟ್ ಸ್ಟೆಪ್ ಅಲ್ಲಿ, ಆ ಸಿಂಗಲ್ ಕ್ರೋಶೆಟ್ ಮೇಲೆ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಈ ತರ, ಮತ್ತೆ 1 2 3 4 ಚೈನ್ ಹಾಕೊಂಡು ಮತ್ತೆ ಈ ಚೈನ್ ಬಿಟ್ಬಿಟ್ಟು ಈ ಪಕ್ಕದ ಸಿಂಗಲ್ ಕ್ರೋಶೆಟ್ ಇದೆಯಲ್ಲ ಅಲ್ಲಿಗೆ ನೀವು ಇನ್ನೊಂದು ಸಿಂಗಲ್ ಕ್ರೋಶೆಟ್ ಹಾಕೋಬೇಕಾಗುತ್ತೆ ನೋಡಿ ಹೀಗೆ. ಮತ್ತೆ ಇವಾಗ ಈ 4 ಚೈನ್ ಕಾಣಿಸ್ತಾ ಇದೆಯಲ್ಲ, ಸಿಂಗಲ್ ಕ್ರೋಶೆಟ್ ಆದ್ಮೇಲೆ ಆ 4 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕೋಬೇಕಾಗುತ್ತೆ ನೋಡಿ ಹೀಗೆ. ಮತ್ತೆ ಸೇಮ್ ಇಲ್ಲಿ ಹೇಗೆ ಮಾಡ್ಕೊಂಡ್ವೋ ಇಲ್ಲೂ ಕೂಡ ಅದೇ ರೀತಿ ಮಾಡ್ಕೋಬೇಕಾಗುತ್ತೆ. ಬೀಡ್ ಹಿಂದೆಗಡೆ ಇದೆಯಲ್ಲ ದಾರ, ಅದನ್ನ ತಕ್ಕೊಳ್ಳೋಣ ನೋಡಿ. ಈ ಸ್ಟೆಪ್ನ ನೀವು ಫಾಲೋ ಮಾಡಿ, ತುಂಬಾ ಈಸಿ ಸ್ಟೆಪ್. One, 2, 3. ಅಕಸ್ಮಾತ್ ನೀವೇನಾದ್ರೂ ಈ ಬೀಡ್ಗಿಂತ ಸ್ವಲ್ಪ ದೊಡ್ಡ ಬೀಡ್ ಹಾಕೋತೀನಿ ಅಂದ್ರೆ, ಸ್ವಲ್ಪ ಉದ್ದಕ್ಕಿರೋ ಅಂತ ದೊಡ್ಡ ಬೀಡ್ ಹಾಕೋತೀನಿ ಅಂದ್ರೆ 14 ಡಬಲ್ ಕ್ರೋಶೆಟ್ ಹಾಕೊಳ್ಳಿ. ಅವಾಗ ಸ್ವಲ್ಪ ಸ್ಪೇಸ್ ಜಾಸ್ತಿ ತಗೊಳುತ್ತಲ್ವಾ, ಅದಕ್ಕೋಸ್ಕರ ಹೇಳ್ದೆ. ಇದೇ ರೀತಿ ನೀವು ಚಿಕ್ಕ ಬೀಡ್ ಹಾಕೋತೀನಿ ಅಂದ್ರೆ 12 ಡಬಲ್ ಕ್ರೋಶೆಟ್ ಸಾಕಾಗುತ್ತೆ. ನಾನು ಪೂರ್ತಿ ಹಾಕಿ ನಿಮಗೆ ಥರ್ಡ್ ಸ್ಟೆಪ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೇಮ್ ಇದೇ ರೀತಿ ಇಲ್ಲಿ ಹೇಗೆ ಹಾಕೊಂಡ್ವು ಇಲ್ಲೂ ಹಾಗೆ 12 ಡಬಲ್ ಕ್ರೋಶೆಟ್ ಹಾಕೊಳ್ಳೋದಷ್ಟೇ. ಸೆಕೆಂಡ್ ಸ್ಟೆಪ್ ನಾನಿಲ್ಲಿ ಪೂರ್ತಿಯಾಗಿ ಹಾಕೊಂಡಿದ್ದೀನಿ. ಫಸ್ಟ್ ಹೇಗೆ 4 ಚೈನ್ ಹಾಕಿ ಸ್ಟಾರ್ಟ್ ಮಾಡಿದ್ನೋ ಹಾಗೆ ಲಾಸ್ಟ್ ಅಲ್ಲೂ ಕೂಡ 4 ಚೈನ್ ಹಾಕಿ ಎಂಡ್ ಮಾಡಬೇಕಾಗುತ್ತೆ ನೋಡಿ ಈ ತರ. ನಾನು ಇವಾಗ ಥರ್ಡ್ ಸ್ಟೆಪ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ಬಟ್ಟೆಗೆ ಹೀಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ನೋಡಿ ಈ 4 ಚೈನ್ ಕಾಣಿಸ್ತಾ ಇದೆಯಲ್ಲ ಮೇಲ್ಗಡೆ, ಸೆಕೆಂಡ್ ಸ್ಟೆಪ್ ಅಲ್ಲಿ ನಿಮ್ಗೆ ಗೊತ್ತಾಗ್ತಿದೆ ಅಂತ ಅನ್ಕೋತೀನಿ. ಆ 4 ಚೈನ್ಗೆ ಫಸ್ಟ್ 4 ಚೈನ್ಗೆ ಹಾಕೋಬಾರ್ದು, ಮೇಲ್ಗಡೆ ಸೆಕೆಂಡ್ ಸ್ಟೆಪ್ ಅಲ್ಲಿ 4 ಚೈನ್ ಹಾಕೊಂಡಿದ್ದೀನಲ್ಲ ನೋಡಿ, ಈ ತರ ಗ್ಯಾಪ್ ಇಟ್ಕೊಂಡಿದೀನಿ, ಇದಕ್ಕೆ ಹಾಕೋಬೇಕಾಗುತ್ತೆ. 2 3
4 ಚೈನ್ಗೆ 4 ಸಿಂಗಲ್ ಕ್ರೋಶೆಟ್ ಹಾಕೊಂಡಿದ್ದೀನಿ. ಮತ್ತೆ ಇವಾಗ ಈ ಒಂದು ಸಿಂಗಲ್ ಕ್ರೋಶೆಟ್ ಹಾಕೊಂಡಿರ್ತೀನಲ್ಲ ಅಲ್ಲಿಗೆ ಹೋಗಿ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಹಾಕೊಳ್ಳಿ. ನೋಡಿ ಹೀಗೆ. ಇದಾದ್ಮೇಲೆ ಡಬಲ್ ಕ್ರೋಶೆಟ್ ಹಾಕೋಬೇಕಾಗುತ್ತೆ. ಡಬಲ್ ಕ್ರೋಶೆಟ್ ಗಮನ ಇಟ್ಟು ನೋಡ್ಕೊಳ್ಳಿ. ಇವಾಗ ಇಲ್ಲಿ ಫಸ್ಟ್ ಮೇಲ್ಗಡೆ ತುದಿ ಭಾಗದಲ್ಲಿ ಒಂದಿದೆಯಲ್ಲ ಅಲ್ಲಿಗೆ ಒಂದು ಡಬಲ್ ಕ್ರೋಶೆಟ್ ಹಾಕೊಂಡು ನೋಡಿ ಹೀಗೆ. ಇವಾಗ ಗಮನ ಇಟ್ಟು ನೋಡ್ಕೋಬೇಕಾಗತ್ತೆ ನೀವು. ಒಂದು ಡಬಲ್ ಕ್ರೋಶೆಟ್ ಆಗಿದೆ. 2 3 ಚೈನ್ ಹಾಕೊಂಡಿದ್ದೀನಿ. 3 ಚೈನ್ ಹಾಕೊಂಡಾದ್ಮೇಲೆ ಈ ಗ್ಯಾಪ್ ಅಲ್ಲಿ ನೋಡಿ, ಈ ಮಧ್ಯೆ ಗ್ಯಾಪ್ ಇದೆಯಲ್ಲ ಆ ಗ್ಯಾಪ್ ಅಲ್ಲಿ ನೀವು ಒಂದು ಸಿಂಗಲ್ ಕ್ರೋಶೆಟ್ ಹಾಕೋಬೇಕು. ನೋಡಿ ಹೀಗೆ ಬರುತ್ತೆ ಫ್ಲವರು. ಮತ್ತೆ ಇನ್ನೊಂದು ಡಬಲ್ ಕ್ರೋಶೆಟ್ ಹಾಕೊಂಡು ತೋರಿಸ್ತೀನಿ, ನಿಮಗೆ ಗೊತ್ತಾಗ್ಬಿಡುತ್ತೆ. ಈ ಫಸ್ಟ್ ತುದಿ ಆಯ್ತಲ್ಲ, ಇವಾಗ ಸೆಕೆಂಡ್ ತುದಿಲಿ ನೀವು ಇನ್ನೊಂದು ಡಬಲ್ ಕ್ರೋಶೆಟ್ ಹಾಕೊಳ್ಳಿ ಈ ತರ. ಇದಾದ್ಮೇಲೆ 1 2 3 ಚೈನು. ಮತ್ತೆ ಹಿಂದೆಗಡೆ ಹೋಗಿ ಈ ಗ್ಯಾಪ್ ಇದೆಯಲ್ಲ, ಈ ಡಬಲ್ ಕ್ರೋಶೆಟ್ ಮಧ್ಯ ಗ್ಯಾಪ್ ಇದೆಯಲ್ಲ, ಹಿಂದೆಗಡೆ ಗ್ಯಾಪ್ ಅಲ್ಲಿ ಹೋಗಿ ಒಂದು ಈ ತರ ಸಿಂಗಲ್ ಕ್ರೋಶೆಟ್ ಹಾಕೋಬೇಕಾಗುತ್ತೆ. ಅಂದ್ರೆ ಲಾಕ್ ಮಾಡ್ಕೊಂಡಂಗೆ ನೋಡಿ ಈ ತರ ಫ್ಲವರ್ ಬರುತ್ತೆ. 3 ಚೈನ್ ಆದ್ಮೇಲೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕೊಂಡು ಲಾಕ್ ಮಾಡ್ಕೊಂಡ್ರೆ ಇದ್ರೊಳಗೆ ಹೋಗಿ ಈ ತರ ಒಂಥರ ದಳದ ತರ ಪೆಟಲ್ ತರ ಬರುತ್ತೆ. ಮತ್ತೆ ಇನ್ನೊಂದು ತುದಿಗೂ ಅದೇ ರೀತಿ ಡಬಲ್ ಕ್ರೋಶೆಟ್ ಹಾಕೊಳ್ಳೋಣ ಹೀಗೆ. ಮತ್ತೆ 1 2 3 ಚೈನು. ಮತ್ತೆ ಬ್ಯಾಕ್ ಹೋಗಿ ಆ ಗ್ಯಾಪ್ ಅಲ್ಲಿ ಕ್ರೋಶ ಹಾಕಿ ಮತ್ತೆ ಒಂದು ದಾರ ತಗೊಂಡು ಸಿಂಗಲ್ ಕ್ರೋಶದಲ್ಲಿ ಈ ತರ ಲಾಕ್. ಮತ್ತೆ ಪಕ್ಕ ತುದಿಗೆ ಹೋಗಿ ಒಂದು ಡಬಲ್ ಕ್ರೋಶೆಟ್ ಹಾಕೊಂಡು ಮತ್ತೆ 1 2 3 ಚೈನು. ಮತ್ತೆ ಬ್ಯಾಕ್ ಹೋಗಿ ಆ ತುದಿ ಒಳಗೆ ಅಂದ್ರೆ ಆ ಗ್ಯಾಪ್ ಒಳಗೆ ನೀವು ಇನ್ನೊಂದು ಕ್ರೋಶ ಒಳಗೆ ಹಾಕೊಂಡು ದಾರ ತಗೊಂಡು ಮತ್ತೆ ಸಿಂಗಲ್ ಕ್ರೋಶೆಟ್ ಅಲ್ಲಿ ಲಾಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ತರ ಲಾಕ್ ಆದ್ರೆ ಈ ತರ ಚಿಕ್ಕ ಚಿಕ್ಕ ಫ್ಲವರ್ಗಳ ತರ ಅಂದ್ರೆ ಪೆಟಲ್ಸ್ ತರ ಬರುತ್ತೆ. ಮತ್ತೆ 12 ಡಬಲ್ ಕ್ರೋಶೆಟ್ಗೆ 12 ಡಬಲ್ ಕ್ರೋಶೆಟ್ ಹಾಕೊಂಡು ಅದಕ್ಕೆ ಫ್ಲವರ್ ಹಾಕೋಬೇಕಾಗುತ್ತೆ. 1 ಡಬಲ್ ಕ್ರೋಶೆಟ್ ಆಗಿದೆ. ಮತ್ತೆ 1 2 3 ಈ ತರ. ಮತ್ತೆ ಬ್ಯಾಕ್ ಹೋಗಿ ಒಂದು ಸಿಂಗಲ್ ಕ್ರೋಶೆಟ್ ಅಲ್ಲಿ ಈ ತರ ಲಾಕ್ ಮಾಡ್ಕೋಬೇಕು ಅದರೊಳಗೆ ಹೋಗಿ. ಮತ್ತೆ ಇವಾಗ ಡಬಲ್ ಕ್ರೋಶೆಟ್ ಹಾಕೊಳ್ಳೋಣ. ಮತ್ತೆ 1 2 3 ಚೈನು. ಮತ್ತೆ ಈ ಹಿಂದೆಗಡೆ ಗ್ಯಾಪ್ ಹೋಗಿ ಮತ್ತೆ ಒಂದು ಸಿಂಗಲ್ ಕ್ರೋಶೆಟ್ ಅಲ್ಲಿ ಲಾಕ್. ಮತ್ತೆ ಇನ್ನೊಂದು ಡಬಲ್ ಕ್ರೋಶೆಟ್ ಹಾಕೊಳ್ಳೋಣ. ಎಲ್ಲಾ ಗ್ಯಾಪ್ಗಳಿಗೂ ಹಾಕೊಳ್ಳಿ, ಯಾವುದು ಬಿಡಕ್ ಹೋಗ್ಬಿಡಿ. 1 2 3 ಮತ್ತೆ ಈ ಗ್ಯಾಪ್ ಬರುತ್ತಲ್ಲ ಆ ಗ್ಯಾಪಿಗೆ ಹೋಗಿ ಒಂದು ಸಿಂಗಲ್ ಕ್ರೋಶೆಟ್ ಅಲ್ಲಿ ಲಾಕ್. ಇದು ತುಂಬಾ ಈಸಿ, ನೀವು ಮಾಡ್ಕೋಬಹುದು ಸೀರೆಗೆ ಆರಾಮಾಗೆ. ನಾನು ಲಾಸ್ಟ್ ಒಂದೆರಡು ವಿಡಿಯೋದಲ್ಲಿ ಫ್ಲವರ್ ಡಿಸೈನ್ ತೋರಿಸಿದ್ದೀನಿ. ಆ ಫ್ಲವರ್ ಡಿಸೈನ್ಗಿಂತ ತುಂಬಾ ಈಸಿ ಇದು. 1 2 3 ಚೈನ್ ಹಾಕೊಂಡು ಮತ್ತೆ ಬ್ಯಾಕ್ ಗ್ಯಾಪ್ ಕಾಣಿಸ್ತಿದೆಯಲ್ಲ ಅಲ್ಲಿಗೆ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಹಾಕೊಳ್ಳೋಣ. ಅಕಸ್ಮಾತ್ ನಿಮಗೆ ಆ ತರ ಫ್ಲವರ್ ಡಿಸೈನ್ ಬರೋದಿಲ್ಲ ನನಗೆ ಅನ್ನೋದಾದ್ರೆ ನೀವು ಇದನ್ನ ಆರಾಮಾಗಿ ಹಾಕೋಬಹುದು. ತುಂಬಾ ಚೆನ್ನಾಗೂ ಕಾಣಿಸುತ್ತೆ ಡಿಸೈನ್. ಮತ್ತೆ ಡಬಲ್ ಕ್ರೋಶೆಟ್ ಹಾಕೊಳ್ಳೋಣ. ಬಟ್ ಇದೇನಂದ್ರೆ ಚಿಕ್ಕ ಚಿಕ್ಕ ಪೆಟಲ್ಸ್ ತರ ಬರುತ್ತೆ, ದೊಡ್ಡ ದೊಡ್ಡ ಪೆಟಲ್ಸ್ ತರ ಕಾಣಿಸಲ್ಲ ಅಷ್ಟೇ, ಅದೊಂದು ವ್ಯತ್ಯಾಸ ಅಷ್ಟೇ ಇದು.
ಮತ್ತು 1 2 3 ಮತ್ತು ಗ್ಯಾಪ್ ಬಂದು ಮತ್ತೆ ಈ ಗ್ಯಾಪ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿಗೆ ಬಂದು ಇನ್ನೊಂದು ಸಿಂಗಲ್ ಕ್ರೋಶದಲ್ಲಿ ಲಾಕ್. ಒಂದು ಡಬಲ್ ಕ್ರೋಶೆಟ್ ಆಯಿತು. 1 2 3 ಚೈನು. ಮತ್ತೆ ಬ್ಯಾಕ್ ಹೋಗಿ ಈ ಗ್ಯಾಪಲ್ಲಿ ನೋಡಿ ಈ ಥರ ಸಿಂಗಲ್ ಕ್ರೋಶೆಟಲ್ಲಿ ಲಾಕ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಆಲ್ಮೋಸ್ಟ್ ಆಯಿತು. ಇನ್ನು 3 ಏನೋ ಗ್ಯಾಪ್ ಇದೆ ಅಷ್ಟೇ. ನೋಡಿ ಹೀಗೆ 1 2 3 ಚೈನು. ಮತ್ತೆ ಈ ಗ್ಯಾಪ್ ಹಿಂದೆ ಬ್ಯಾಕ್ ಹೋಗಿ ಮತ್ತೆ ಒಂದು ಸಿಂಗಲ್ ಕ್ರೋಶೆಟಲ್ಲಿ ಲಾಕ್. ಮತ್ತೆ ಆಗೋಯ್ತು. ಲಾಸ್ಟ್ ತುದಿ ಬರುತ್ತಲ್ಲ ಅಲ್ಲೂ ಹಾಕೋತಾ ಇದ್ದೀನಿ. ಒಂದು ಡಬಲ್ ಕ್ರೋಶೆಟ್ ಹಾಕೊಂಡು ಆಮೇಲೆ 1 2 3 ಚೈನ್ ಹಾಕೊಂಡು ಮತ್ತೆ ಬ್ಯಾಕ್ ಬಂದು ಮತ್ತೆ ಸಿಂಗಲ್ ಕ್ರೋಶೆಟಲ್ಲಿ ಈ ಥರ ಲಾಕ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇದನ್ನ ಈ ಮಧ್ಯ ಸಿಂಗಲ್ ಕ್ರೋಶೆಟ್ ಹಾಕೊಂಡಿರ್ತೀನಲ್ಲ ಪಕ್ಕದ ಚೈನ್ ಬಂದು ಬಟ್ಟೆಗೆ ಲಾಕ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಸಿಂಗಲ್ ಕ್ರೋಶೆಟಲ್ಲಿ ನೀವು ಲಾಕ್ ಮಾಡ್ಕೋಬೇಕಾಗುತ್ತೆ. ಈ ಥರ ಬರುತ್ತೆ ಡಿಸೈನು. 12 ಡಬಲ್ ಕ್ರೋಶೆಟ್ಗೆ 12 ಕೂಡ ಹಾಕೊಂಡಿದ್ದೀನಿ. 1 2 3 4 5 6 7 8 9 10 11 12 ಡಬಲ್ ಕ್ರೋಶೆಟ್ ಹಾಕೊಂಡು ಈ ಥರ ಮೇಲ್ಗಡೆ ಚಿಕ್ಕ ಚಿಕ್ಕದಾಗೆ ಪೆಟಲ್ಸ್ ಬರೋ ಥರ ಫ್ಲವರ್ ಡಿಸೈನ್ ಬರೋ ಥರ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಸೀರೆಗೆ ನೀವು ಹಾಕೊಳ್ಳೋದಾದ್ರೆ. ಇವಾಗ ನೆಕ್ಸ್ಟ್ ಈ ಚೈನ್ ಕಾಣಿಸ್ತಾ ಇದೆಯಲ್ಲ ಚೈನ್ಗೆ 4 ಸಿಂಗಲ್ ಕ್ರೋಶೆಟ್ ಹಾಕೋಬೇಕಾಗುತ್ತೆ. 1 2 3 4 ಚೈನ್ಗೆ 4 ಸಿಂಗಲ್ ಕ್ರೋಶೆಟ್ ಹಾಕೊಂಡಿದ್ದೀನಿ. ಇದಾದ್ಮೇಲೆ ಮತ್ತೆ ಇಲ್ಲೊಂದು ಸಿಂಗಲ್ ಕ್ರೋಶೆಟ್ ಕಾಣಿಸ್ತಾ ಇದೆಯಲ್ಲ ಪಕ್ಕದಲ್ಲಿ ಅದ್ರ ಮೇಲೆ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಹಾಕೊಂಡು ಫಸ್ಟ್ ಹೇಗೆ ಮಾಡ್ಕೊಂಡು ಹಾಗೆ ಕಂಟಿನ್ಯೂ ಮಾಡ್ಕೋತಾ ಹೋಗ್ಬೇಕು. ನೋಡಿ ಫಸ್ಟ್ ಗ್ಯಾಪ್ ಅಲ್ಲಿ ಒಂದು ಡಬಲ್ ಕ್ರೋಶೆಟ್ ಹಾಕೊಂಡು ಮತ್ತೆ 1 2 3 ಚೈನು. ಮತ್ತೆ ಈ ಗ್ಯಾಪ್ ಅಲ್ಲಿ ಬ್ಯಾಕ್ ಸೈಡ್ ಬಂದು ಒಂದು ಸಿಂಗಲ್ ಕ್ರೋಶೆಟ್ ಅಲ್ಲಿ ಈ ತರ ಲಾಕ್. ಈ ತರ ಎಲ್ಲಾ ತುದಿಗಳಿಗೂ ಮಾಡ್ಕೋತಾ ಹೋಗ್ಬೇಕು. ನಾನು ಪೂರ್ತಿ ಹಾಕಿ ನಿಮ್ಗೆ ಡಿಸೈನ್ ತೋರಿಸ್ತೀನಿ. ಮತ್ತೆ ಲಾಸ್ಟ್ ಅಲ್ಲಿ ಅಕಸ್ಮಾತ್ ನೀವು ಫಾಸ್ಟ್ ಆಗಿ ಮಾಡ್ತಾ ನೀವು ಈ ಫ್ಲವರ್ ಅಂದ್ರೆ 3 ಚೈನ್ ಹಾಕೊಳ್ಳೋದು ಬಿಟ್ಬಿಟ್ರಿ ಮತ್ತೆ ಇನ್ನೊಂದು ಡಬಲ್ ಕ್ರೋಶೆಟ್ ಹಾಕೊಂಡ್ರಿ ಅಂದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ನೀಟಾಗಿ ನಿಧಾನಕ್ಕೆ ಹಾಕಿ ನೋಡ್ಕೋತಾ ಇರಿ ಎಲ್ಲದಕ್ಕೂ ಹಾಕೊಂಡಿದ್ದೀನಾ ಇಲ್ವಾ ಅಂತ ಹೇಳಿ. ಮತ್ತೆ ಇನ್ನೊಂದು ಲಾಸ್ಟ್ ಅಲ್ಲಿ ಇದೆ ಅದಕ್ಕೂ ಹಾಕೊಂಡ್ಬಿಡೋಣ. ಮತ್ತೆ ಒಂದು ಡಬಲ್ ಕ್ರೋಶೆಟ್ ಹಾಕೊಂಡು 1 2 3 ಮತ್ತೆ ಬ್ಯಾಕ್ ಬಂದು ಆ ಗ್ಯಾಪ್ ಅಲ್ಲಿ ಒಂದು ಸಿಂಗಲ್ ಕ್ರೋಶೆಟ್ ಅಲ್ಲಿ ಲಾಕ್. ಈ ತರ ಸಿಂಗಲ್ ಕ್ರೋಶೆಟ್ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಆ ಸಿಂಗಲ್ ಕ್ರೋಶೆಟ್ ಅಲ್ಲಿ ಒಂದು ಸಿಂಗಲ್ ಕ್ರೋಶೆಟ್ ಅಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಸೇಮ್ ಫಸ್ಟ್ ಹೇಗೆ ಹಾಕೊಂಡು 4 ಚೈನ್ಗೆ 4 ಸಿಂಗಲ್ ಕ್ರೋಶೆಟ್ ಹಾಗೆ ಹಾಕೋತಾ ಹೋಗ್ಬೇಕು. 1 2 3 4 ಚೈನ್ ಆಯಿತು. 4 ಚೈನ್ ಆದಮೇಲೆ ಮತ್ತೆ
ಸಿಂಗಲ್ ಕ್ರೋಶೆಟಲ್ಲಿ ಈ ಥರ ಲಾಸ್ಟಲ್ಲಿ ಒಂದು ಲಾಕ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಚೈನ್ ಹಾಕಿ ಕತ್ರಿಲಿ ಕಟ್ ಮಾಡ್ಕೊಳ್ಳೋಣ, ಟ್ರಿಮ್ಮರಲ್ಲಿ ಮತ್ತೆ ಇವಾಗ ಇದನ್ನು ಎಳ್ಕೊಂಡ್ರೆ ಲಾಕ್ ಆಗುತ್ತೆ. ಈ 3 ದಾರ ಸೇರಿಸಿ ನೀವು ಗಂಟು ಹಾಕೋಬೇಕಾಗುತ್ತೆ. ಫ್ರೆಂಡ್ಸ್ ನೋಡಿ, ಈ ತರ ಬರುತ್ತೆ ಡಿಸೈನ್. ಪೂರ್ತಿಯಾಗಿ ನಿಮಗೆ ಈ ಭಾಗದಲ್ಲಿ ನೀವು ಕುಚ್ಚು ಹಾಕೋಬೇಕಾಗುತ್ತೆ. ನಾನು ಇವಾಗ ಸದ್ಯಕ್ಕೆ ಕುಚ್ಚು ಹಾಕಿ ತೋರಿಸ್ತಲ್ಲ, ಸ್ವಲ್ಪ ಬಿಸಿ ಇರೋದ್ರಿಂದ ಅಷ್ಟೇ. ಇನ್ ಮಿಕ್ಕಿದ ಟೈಮಲ್ಲೆಲ್ಲ ನಾನು ತುಂಬಾ ಸತಿ ಕುಚ್ಚು ಹಾಕಿ ನಿಮ್ಗೆ ತೋರಿಸಿದೀನಿ, ಇವತ್ತೊಂದ್ ದಿವಸ ತೋರಿಸ್ತಾ ಇಲ್ಲ. ಸೊ ನೀವು ಅಡ್ಜಸ್ಟ್ ಮಾಡ್ಕೋತೀರಾ ಅನ್ಕೋತೀನಿ. ಈ ಆರ್ಚ್ ಇದೆಯಲ್ಲ, ಈ ಆರ್ಚು ಇನ್ನೂ ದೊಡ್ಡದು ಬೇಕು ಅನ್ನೋದಾದ್ರೆ ನೀವು ಇಲ್ಲಿ ಇನ್ನೂ ಉದ್ದ ಬೀಡ್ ಹಾಕೋಬಹುದು. ನೀವು ಉದ್ದ ಬೀಡ್ ಹಾಕೊಂಡಾಗ ನಿಮ್ಗೆ 14 ಡಬಲ್ ಕ್ರೋಶೆಟ್ ಬರುತ್ತೆ, ಇನ್ನೂ ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಅಕಸ್ಮಾತ್ ನಿಮ್ಗೆ ಈ ಬೀಡೇ ಬೇಡ ಅನ್ನೋದಾದ್ರೆ ಇಲ್ಲಿ 4 ಚೈನ್ ಹಾಕೋಬಹುದು. ಈ ಬೀಡ್ ಬದಲಾಗಿ ನೀವು 4 ಚೈನ್ ಹಾಕೊಂಡು ಆ 4 ಚೈನ್ಗೆ ನೀವು 12 ಡಬಲ್ ಕ್ರೋಶೆಟ್ ಹಾಕೋಬಹುದು. ಇನ್ನು ದೊಡ್ಡದು ಬೇಕು ಅಂದ್ರೆ 5 ಚೈನ್ ಹಾಕೊಂಡು ಅದಕ್ಕೆ 14 ಡಬಲ್ ಕ್ರೋಶೆಟ್ ಹಾಕೊಳ್ಳಿ. ಅವಾಗ ಇನ್ನೂ ದೊಡ್ಡದಾಗಿ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಬೇಡ ಇಷ್ಟೇ ಚಿಕ್ಕದಾಗಿರ್ಲಿ ಅನ್ನೋದಾದ್ರೆ ನೀವು ಈ ತರನು ಕೂಡ ಹಾಕೋಬಹುದು. ಫ್ರೆಂಡ್ಸ್, ಈ ಡಿಸೈನ್ ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ಖಂಡಿತ ಕಮೆಂಟ್ ಮಾಡಿ ಹೇಳಿ. ನನ್ನ ಈ ಚಿಕ್ಕ ಪೆಟಲ್ಸ್ ಇರುವಂತ ಫ್ಲವರ್ ಕ್ರೋಶಾ ಡಿಸೈನ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಾನು ಯಾವಾಗಲೂ ಹೇಳೋ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಹೇಳೋದಿದ್ರೆ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದಂತ ಮರಿಬೇಡಿ. ಎಲ್ಲರೂ ಆರೋಗ್ಯವಾಗಿ ಖುಷಿಯಾಗಿರಿ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.